ಕಾರ್ಯಕರ್ತನ ಹತ್ಯೆ ಅತ್ಯಂತ ಭಯಾನಕ ರೀತಿಯಲ್ಲಿ ಆದ ಬೆನ್ನಲ್ಲೇ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದನ್ನ ಖುದ್ದಾಗಿ ನೋಡ್ಕೊಳ್ಳೋದಕ್ಕೆ ಸ್ಥಳ ಪರಿಶೀಲನೆಗೂ ಕೂಡ ಮುಂದಾಗಲಾಗ್ತಾ ಇದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ಹಿನ್ನೆಲೆಯಲ್ಲಿ ಎಜೆ ಆಸ್ಪತ್ರೆ ಶವಾಗಾರಕ್ಕೆ ಎಡಿಜಿಪಿ ಆರ್ ಹಿತೇಂದ್ರ ಅವರು ಭೇಟಿ ಕೊಟ್ಟಿದ್ದಾರೆ ಅನ್ನೋದರ ಮಾಹಿತಿ ಇದೆ. ಆರೋಪಿಗಳ ಬಗ್ಗೆ ಸುಳಿವು ಸಿಕ್ಕಿದೆ, ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದೀವಿ, ಆರೋಪಿಗಳು ಯಾರು ಅಂತ ಕೂಡ ನಮಗೆ ಗೊತ್ತಾಗಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ತಂಡ ರಚನೆ ಮಾಡಿ ವಶಕ್ಕೆ ಪಡೆಯೋ ಕೆಲಸ ಆಗ್ತಾ ಇದೆ ಅಂತ ಅಂದಿದ್ದಾರೆ ಪೊಲೀಸರು. 5 ಎಸ್ಪಿಗಳ ಸಹಿತ 1000ಕ್ಕೂ ಅಧಿಕ ಪೊಲೀಸರನ್ನ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಸಾಥನ್ನು ಕೊಡಲಾಗ್ತಾ ಇದೆ. ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ ಅಂತ ಅವರು ಹೇಳಿದ್ದಾರೆ. ಅದರಲ್ಲಿ ಸುಹಾಸ್ ಶೆಟ್ಟಿ ಅನ್ನೋರದ್ದು ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಿ ಆಗಿದೆ. ಈಗ ಅದು ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆದು ಅದು ಬಂಟ್ವಾಳದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ನಡೀತದೆ ಅಂತ ಅವರ ಕುಟುಂಬದವರು ತಿಳಿಸಿದ್ದಾರೆ. ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಆರೋಪಿಗಳ ಬಗ್ಗೆ ಹೆಸರುಗಳು ಅವು ಇವೆಲ್ಲ ಸುಳಿವು ದೊರೆತಿದ್ದು ಅವ್ರನ್ನ ಶೀಘ್ರವಾಗಿ ಬಂಧಿಸೋ ಕ್ರಮ ನಡೀತಾ ಇದೆ. ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ನಾವು ಕೋರ್ತೇವೆ. ಮನೆಗಳು ಇಲ್ಲಿ ಮಂಗಳೂರು ಚರಿತ್ರೆ ನೋಡಿದಾಗ ಇದರಲ್ಲಿ ಯಾವುದು ಅಸ್ವಾಭಾವಿಕವಾಗಿ ಯಾವುದು ಕಾಣ್ತಾ ಇಲ್ಲ. ಮತ್ತು ಅದರಲ್ಲಿ ಏನೇನಿದೆ ಯಾರು ತಪ್ಪು ಮಾಡೋದು ಕೂಡ ಅದು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದು ಪೊಲೀಸ್ ಇಲಾಖೆ ಮಾಡಬೇಕು. ಕ್ರಿಮಿನೇಷನ್ ಮಾಡೋಕ್ಕೆ ಇದೆ. ಮೆರವಣಿಗೆ ಈಗ ಮಾಡಿದ್ರೆ ಮುಂದೆ ಏನೇನಾಗ್ತದೆ ಅಂತ ಅದನ್ನು ಊಹಿಸೋಕ್ಕೆ ಬರೋದಿಲ್ಲ. ಹಾಗೆ ಅದು ಮೆರವಣಿಗೆ ಬಗ್ಗೆ ಸ್ಥಳೀಯ ಪೊಲೀಸರು ಅದ್ರ ಬಗ್ಗೆ ನಿರ್ಧಾರ ತಗೊಳ್ಳೋಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಗೊತ್ತಾಗಿದೆ, ಆರೋಪಿಗಳು ಯಾರು ಗೊತ್ತಾಗಿದೆ, ಅರೆಸ್ಟ್ ಮಾಡ್ತಿದ್ದೇವೆ. ಬಂದೋಬಸ್ತ್ ಈಗ ಒಂದು 22 ಕೇಸ್ ಪ್ಲಟೂನ್ಸ್ ಬಂದಿದ್ದಾವೆ. ಅದು ಮತ್ತು ಒಂದು 5 ಜನ ಎಸ್ಪಿಗಳು ಬಂದಿದ್ದಾರೆ. ಮತ್ತು ಒಂದು 1000ಕ್ಕಿಂತ ಹೆಚ್ಚು ಜನ ಪೊಲೀಸರನ್ನ ನಾವು ನಿಯೋಜನೆ ಮಾಡ್ತೀವಿ. ಜಿಲ್ಲೆಯ ಜನತೆಗೆ ಯಾವುದೇ ವದಂತಿಗಳಿಗೆ ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ಯಾವುದನ್ನು ಕೂಡ ಪೊಲೀಸ್ ಇಲಾಖೆ ವಾಸ್ತವ ಏನಿದೆ ಅದನ್ನು ನಿಮಗೆ ಪ್ರತಿ ಗಂಟೆ ಅಥವಾ 2 ಗಂಟೆಗೆ ಒಂದ್ಸರಿ ಅದನ್ನು ನಾವು ಅವರವರ ಸಾಮಾಜಿಕ ಮಾಧ್ಯಮ ತಾಣಗಳಲ್ಲಿ ನಾವು ತಿಳಿಸ್ತೀವಿ. ಅದನ್ನು ಮಾತ್ರ ತಾವು ಭರವಸೆ ಇಡಬೇಕು ಅಂತೇಳಿ ನಾನು ಸಾರ್ವಜನಿಕರಿಗೆ ಅಲ್ಲ ಅವ್ರದ್ದು ಶವ ಸಂಸ್ಕಾರ ಆಗಲೇಬೇಕಲ್ವ? ಹೌದು, ಶವ ಸಂಸ್ಕಾರಕ್ಕೆ ಅವಕಾಶ ಮಾಡ್ತೀವಿ. ಮೆರವಣಿಗೆ ಮೆರವಣಿಗೆ ಮಾಡ್ತೀವಿ ಅಂತ ನಮ್ಗೆ ಯಾರು ಹೇಳಿಲ್ಲ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇಟ್ಕೊಂಡು ಅದ್ರ ಬಗ್ಗೆ ನಿರ್ಧಾರ ನಾವು ಸೂಕ್ತ ಸಮಯದಲ್ಲಿ ತಗೊಳ್ತೀವಿ. ಅದ್ರ ಬಗ್ಗೆ ರೈಟ್, ಗಮನಿಸ್ತಾ ಇದ್ರಿ ನೀವು. ಕೊಲೆಯ ನಂತರ ಪೊಲೀಸ್ ಅಧಿಕಾರಿಗಳು ತನಿಖೆಯಲ್ಲಿ ಸಾಧಿಸಿರುವಂತಹ ಪ್ರಗತಿ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟರು ಮತ್ತು ಆಸ್ಪತ್ರೆಯಿಂದ ಅವರ ಹುಟ್ಟೂರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಮೆರವಣಿಗೆಗೆ ಅವಕಾಶವನ್ನು ಹಿಂದೂಪರ ಸಂಘಟನೆಗಳು ಕೇಳಿದ್ರು. ಅದಕ್ಕೆ ಯಾವುದಕ್ಕೂ ಕೊಟ್ಟಿಲ್ಲ. ಬಟ್ ಆಂಬ್ಯುಲೆನ್ಸ್ ಸುತ್ತಮುತ್ತ ಕೂಡ ತುಂಬ ವೆಹಿಕಲ್ಸ್ ಹೋಗುವಂತಹ ಸಾಧ್ಯತೆ ಇದೆ. ಬಟ್ ಪ್ರಶ್ನೆ ಇರೋದಿಷ್ಟೇ, ಇಷ್ಟೊಂದು ಪೂರ್ವನಿಯೋಜಿತ ಕೃತ್ಯ ಇವರು ಮಾಡ್ತಾರೆ ಅನ್ನುವಂತಹ ಅಂದಾಜು ಪೊಲೀಸರಿಗಿತ್ತು. ಆದರೂ ನೆಗ್ಲಿಜೆನ್ಸ್ ಅನ್ನು ತೋರಿಸಿದ್ರು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಖಪಾಲ್. ಹಂತಕರಿಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಸಿಕ್ಕಿದೆ? ಸಾಮಾನ್ಯವಾಗಿ ಇಂಥ ಪ್ರಕರಣದಲ್ಲಿ ಕೊಲೆಯಾದ 2-3 ದಿನದ ನಂತರದಲ್ಲಿ ಹಂತಕರೇ ಬಂದು ಶರಣಾಗತಿಯನ್ನು ಬಯಸಿರುವಂತಹ ಅನೇಕ ನಿದರ್ಶನಗಳು ಮಂಗಳೂರಿನಲ್ಲಿದೆ. ಇಲ್ಲಿ ಕೂಡ ಶರಣಾಗತಿ ಆಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಅಥವಾ ಅವರನ್ನ ಪೊಲೀಸರೇ ಹಿಡಿದು ತಂದು ಕಾನೂನಿನ ಕಟಕಟೆಯಲ್ಲಿ ನಿಲ್ಲಿಸುವಂತಹ ಸಾಧ್ಯತೆ ಎಷ್ಟಿದೆ? ತನಿಖೆ ಹೇಗೆ ಸಾಗ್ತಾ ಇದೆ? ಮಮತಾ, ಪೊಲೀಸರು ಈಗಾಗಲೇ 3 ತಂಡಗಳನ್ನು ಈ ಒಂದು ತನಿಖೆಗಾಗಿ ನಿಯೋಜನೆ ಮಾಡಿದ್ದಾರೆ. ಪೊಲೀಸರು ಹೇಳಿರೋ ಪ್ರಕಾರ ನಮಗೆ ಮಾಹಿತಿ ಇದೆ ಯಾರು ಅನ್ನುವಂಥದ್ದು, ಹಾಗಾಗಿ ಅವರನ್ನು ಶೀಘ್ರದಲ್ಲೇ ಬಂಧನ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಈ ಹಿಂದಿನ ಪ್ರಕರಣಗಳನ್ನೆಲ್ಲ ಗಮನಿಸಿದರೆ ಆರೋಪಿಗಳೇ ಇಂಥ ಕೃತ್ಯಗಳನ್ನು ಮಾಡಿದ ಬಳಿಕ ಬಂದು ಶರಣಾಗುವಂಥ ಸಾಧ್ಯತೆಗಳು ಇರ್ತದೆ. ಈಗ ಈ ಒಂದು ಪ್ರಕರಣದಲ್ಲಿ ಗಮನಿಸೋದಿದ್ರೆ ಆರೋಪಿಗಳು ಹತ್ಯೆ ಮಾಡಿದ ಬಳಿಕ ಯಾವುದೇ ರೀತಿಯಾಗಿ ತಪ್ಪಿಸುವಂಥ ಪ್ರಯತ್ನವನ್ನು ತಕ್ಷಣಕ್ಕೆ ಮಾಡಲಿಲ್ಲ. ಬರ್ಬರವಾಗಿ ಹಲ್ಲೆ ಮಾಡಿದ್ದಾರೆ, ಆತ ಸಾಯ್ತಾನೆ ಅನ್ನುವಂಥದ್ದು ಕನ್ಫರ್ಮ್ ಆದ ಬಳಿಕ ಅಲ್ಲಿಂದ ಕಾರನ್ನು ಹತ್ತಿ ಪರಾರಿಯಾಗಿದ್ದಾರೆ. ಕಾರನ್ನು ಹತ್ತುವಂಥ ಸಂದರ್ಭದಲ್ಲೂ ಸ್ಥಳೀಯರು ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅಂದರೆ ಕಾರ್ ರಿವರ್ಸ್ ತೆಗೆಯುವಾಗ ನೀವು ಗಮನಿಸಬಹುದು, ಒಬ್ಬ ರೂಟನ್ನು ಕ್ಲಿಯರ್ ಮಾಡಿ ಕಳಿಸ್ತಾನೆ, ಇನ್ನಿಬ್ಬರು ಮಹಿಳೆಯರು ಬುರ್ಕಾ ಹಾಕ್ಕೊಂಡು ಬರ್ತಾರೆ, ಅವರು ವಿಶ್ ಮಾಡ್ತಾರೆ. ಇದೆಲ್ಲ ಆಗ್ತಾ ಇರುವಂಥದ್ದು ಈ ಒಂದು ಹತ್ಯೆಯನ್ನು ಮಾಡಿದ ಬಳಿಕ ನಾವು ಇದನ್ನು ಸಾಧಿಸಿದ್ದೇವೆ ಅನ್ನುವಂಥದ್ದನ್ನು ಅಲ್ಲೇ ತೋರಿಸಿದ್ದಾರೆ. ಅದೆಲ್ಲವೂ ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆ ಆಗಿರುವಂಥದ್ದು, ಸ್ಥಳೀಯವಾಗಿ ಯಾರೋ ಸೆರೆ ಹಿಡಿದಿರುವಂಥದ್ದು. ಜೊತೆಗೆ ಅಲ್ಲಿಂದ ಪರಾರಿಯಾದಂಥ ಸಂದರ್ಭದಲ್ಲಿ ಸ್ವಲ್ಪ ದೂರದಲ್ಲಿ ಹೋಗಿ ಅವರು ಆರೋಪಿಗಳು ಕಾರನ್ನು ಏನು ಕೃತ್ಯಕ್ಕೆ ಬಳಸಿದ ಬಳಿಕ ಪರಾರಿಯಾಗಿದ್ದಾರೆ, ಆ ಕಾರನ್ನು ಅಲ್ಲೇ ಬಿಟ್ಟು ಅಲ್ಲಿಂದ ಪರಾರಿ ಆಗ್ತಾರೆ. ಜೊತೆಗೆ ಆ ಕಾರ್ನಲ್ಲಿದ್ದಂಥ 2 ದೊಡ್ಡ ದೊಡ್ಡ ಮಾರಕಾಸ್ತ್ರಗಳು ಪತ್ತೆಯಾಗಿರುವಂಥದ್ದು. ಅದರ ಜೊತೆಗೆ ಪೊಲೀಸರು ಈಗ ಆ ಕಾರನ್ನು
ವಶ ಪಡ್ಕೊಂಡಿದ್ದಾರೆ. ಅದರ ನಂಬರ್ನ ಆಧಾರದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಆರೋಪಿಗಳು ಯಾರು ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ ಅನ್ನುವಂತ ಹೇಳಿರುವಂಥ ಪೊಲೀಸರು ಈ ಎಲ್ಲ ದಾಖಲೆಗಳನ್ನು ಕಲೆ ಹಾಕಿದ್ದಾರೆ. ಅದರ ಜೊತೆಗೆ ಆರೋಪಿಗಳು ಹತ್ಯೆ ಮಾಡುವ ಮೊದಲೇ ಸುಮಾರು ಮಾರ್ಚ್ 31ನೇ ತಾರೀಕಿಗೆ ಒಂದು ಪೋಸ್ಟ್ಗಳನ್ನು ಮಾಡಿದ್ದಾರೆ. ಆ ಪೋಸ್ಟನ್ನು ಮಾಡಿದವರು ಯಾರು ಅನ್ನುವಂಥದ್ದು ಅದು ನಕಲಿ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಮಾಡಿದ್ದಾರೆ. ಆದರೂ ಯಾರು ಮಾಡಿದ್ದಾರೆ ಅದನ್ನು ಮಂಗಳೂರಿನಿಂದಲೇ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಪೊಲೀಸರಿಗೆ ಇದೆ. ಹಾಗಾಗಿ ಪೊಲೀಸರು ಆ ಹಿನ್ನೆಲೆಯಲ್ಲೂ ತನಿಖೆಯನ್ನು ಆರಂಭಿಸಿದ್ದಾರೆ. ಈಗಾಗಲೇ ಪ್ರಮುಖವಾಗಿ ಈಗ ಸದ್ಯದ ಮಟ್ಟಿಗೆ ಒಂದು ಕಡೆಯಿಂದ ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಹಿಂದೂ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದೆ. ಹಾಗಾಗಿ ಸಂಪೂರ್ಣ ಜಿಲ್ಲೆ ಬಂದ್ ಆಗಿದೆ. ಯಾವುದೇ ವಾಹನಗಳು ಖಾಸಗಿ ಬಸ್ಗಳಾಗಿರ್ಬೋದು, ಇತರೆ ಬಸ್ಗಳಾಗಿರ್ಬೋದು ಯಾವುದು ಓಡಾಟಗಳನ್ನು ಮಾಡ್ತಾ ಇಲ್ಲ. ಖಾಸಗಿ ಕಾರು ವಾಹನಗಳು ಇಂಥ ವಾಹನಗಳು ಮಾತ್ರ ಓಡಾಟಗಳನ್ನು ಮಾಡ್ತಾ ಇದೆ. ಹಾಗಾಗಿ ಒಂದು ಕಡೆಯಿಂದ ಈ ರೀತಿಯಾದಂಥ ಬಂದ್ಗೆ ಕರೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು 144 ಸೆಕ್ಷನನ್ನು ಜಾರಿಗೊಳಿಸಿದ್ದಾರೆ. ಮುಂದಿನ ಮೇ 6ನೇ ತಾರೀಕು ಸಂಜೆ 6 ಗಂಟೆವರೆಗೂ ಸೆಕ್ಷನನ್ನು ಜಾರಿಗೊಳಿಸಿದ್ದಾರೆ. ಅದರ ಜೊತೆಗೆ ಈಗ ಅಂತ್ಯ ಸಂಸ್ಕಾರಕ್ಕೆ ಮೃತದೇಹವನ್ನು ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗದ ರೀತಿಯಲ್ಲೂ ಪೊಲೀಸರು ದಾರಿಯುದ್ದಕ್ಕೂ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ. ಮಂಗಳೂರಿನ AJ ಆಸ್ಪತ್ರೆಯ ಶವಾಗಾರದಿಂದ ಪಾರ್ಥಿವ ಶರೀರವನ್ನು ತಗೊಂಡು ಹೋಗುತ್ತೆ. ಅವರ ಬಂಟ್ವಾಳದಲ್ಲಿರುವಂಥ ಅವರ ಹುಟ್ಟೂರಿಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಆದರೆ ಮೆರವಣಿಗೆ ಮಾಡಬೇಕನ್ನುವಂಥದ್ದನ್ನ ಕಾರ್ಯಕರ್ತರು ಒತ್ತಾಯ ಮಾಡ್ತಿದ್ದಾರೆ. ಆದರೆ ಪೊಲೀಸರು ಈವರೆಗೂ ಮೆರವಣಿಗೆ ಅನುಮತಿ ಕೊಟ್ಟಿಲ್ಲ. ಹಾಗೆ ಹೋಲ್ಡ್ ಮಾಡಿ ವಾಪಸ್ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೇಳಿಕೆಗಳು ಪ್ರತಿ ಹೇಳಿಕೆಗಳು ದಾಖಲಾಗ್ತಾ ಇದೆ. ಸುಹಾಸ್ ಬಳಿ ಯಾವುದೇ ಆಯುಧ ಇರಲಿಲ್ಲ ಅಂತ ತಿಳಿದೇನೆ ಅಟ್ಯಾಕ್ ಆಗಿತ್ತು. ಪೊಲೀಸ್ ಇಲಾಖೆಯಲ್ಲಿ ಮುಸ್ಲಿಂ ಅಧಿಕಾರಿಗಳೇ ಹೆಚ್ಚಿದ್ದಾರೆ. ಈ ಹತ್ಯೆ ಪೊಲೀಸ್ ಇಲಾಖೆಯ ವೈಫಲ್ಯ ಅಂತ ಹೇಳಿ ಗಂಭೀರವಾಗಿ ಆರೋಪಿಸಿದ್ದಾರೆ. ಅದರಿಂದಾಗಿ ನಾನು ರಾಷ್ಟ್ರೀಯ ತನಿಖಾ ತಂಡದಲ್ಲಿ ಈ ಹತ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಗ್ರ ತನಿಖೆಯನ್ನು ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಭಾಳ ದೊಡ್ಡ ಪ್ಲ್ಯಾನ್ ಇದು. ಅಂದರೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಅಂದರೆ ಭಾಳ ಹಿಂದಿನ ದೊಡ್ಡ ಪ್ಲ್ಯಾನ್ ಅಂತ ಅನಿಸ್ತಾ ಇದೆಯಾ ಅಂತೇಳಿ. ಅಂದರೆ ಅವರು ಬೆನ್ನತ್ತಿ ಬಂದು ಅದನ್ನು ಕಾಯ್ತಾ ಇದ್ರು ಅಂತ. 100ಕ್ಕೆ 100 ನಾನು ಹೇಳ್ತೇನೆ. ಪೊಲೀಸ್ ಇಲಾಖೆಯೇ ಕೊಟ್ಟಿರ್ತಕ್ಕಂಥ ಮಾಹಿತಿ 1 ತಿಂಗಳ ಹಿಂದೆ ಹತ್ಯೆಗೆ ಸಂಚನ್ನು ರೂಪಿಸಿದ್ದಾರೆ ಅನ್ನುವಂಥದ್ದು. ಸೊ ಆ ಒಂದು ಇನ್ಫಾರ್ಮೇಷನ್ ಇದ್ದಾಗ ಪೊಲೀಸ್ ಇಲಾಖೆ ಅವರ ರಕ್ಷಣೆಯ ದೃಷ್ಟಿಯಿಂದ ಅವರಿಗೆ ರಕ್ಷಣೆಯನ್ನು ಕೊಡಬೇಕಿತ್ತು ಪೊಲೀಸ್ ಇಲಾಖೆ. ಇಲ್ಲದಿದ್ದರೆ ಅವರಿಗೆ ಆತ್ಮರಕ್ಷಣೆಗೋಸ್ಕರ ಆಯುಧಕ್ಕೆ ಅನುಮತಿಯನ್ನಾದರೂ ಕೊಡಬೇಕಿತ್ತು. ಇದು ಎಲ್ಲವನ್ನು ತೆಗೆಸಿ ಬರೀ ಕೈಯಲ್ಲಿ ಅವರನ್ನು ಓಡಾಡಿಸ್ತಕ್ಕಂಥ ಕೆಲಸದ ಹಿಂದೆ ಯಾವ ಉದ್ದೇಶ ಇದೆ? ಸುಹಾಸಿಗೂ ಮಾಹಿತಿ ಇತ್ತು. ಸುಹಾಸಿಗೂ ನೇರವಾಗಿ ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ ಈ ರೀತಿಯ ಒಂದು ಹತ್ಯೆಯ ಸಂಚು ತಟ್ಟಿದೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆಯೇ ತಿಳಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಒಂದು ಕಡೆಯಲ್ಲಿ ಪೊಲೀಸ್ ಇಲಾಖೆಯೇ ಮಾಹಿತಿ ಕೊಟ್ಟಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಖಾಲಿ ಕೈಯಲ್ಲಿ ಅವರನ್ನು ತಿರುಗುವಂತೆ ಮಾಡುವಂಥದ್ದು, ಅವರ ಆತ್ಮರಕ್ಷಣೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಆಯುಧವನ್ನು ಇಟ್ಕೊಳ್ಳದ ರೀತಿಯಲ್ಲಿ ನೋಡಿಕೊಂಡಿರ್ತಕ್ಕಂಥದ್ದು ಇದು ನಮ್ಮನ್ನು ಪ್ರಶ್ನೆಗೀಡು ಮಾಡಿಸ್ತಕ್ಕಂಥದ್ದು. ಅದರಿಂದಾಗಿ ನಾನು ಹೇಳ್ತಕ್ಕಂಥದ್ದು ರಾಷ್ಟ್ರೀಯ ತನಿಖಾ ದಳ ಇದನ್ನು ತನಿಖೆ ಮಾಡಬೇಕಂತ. 100ಕ್ಕೆ 100 ಕಳೆದ 5 ವರ್ಷ ಹಿಂದಿನ 5 ವರ್ಷ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿತ್ತು ಅಂತ ನೋಡಿದ್ದೇವೆ. ಎಷ್ಟು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿತ್ತು ಅಂತ ನೋಡಿದ್ದೇವೆ. ಈಗ ಏನು ನಡೀತಾ ಇದೆ ಅನ್ನೋಂತ ನೋಡಿದ್ದೇವೆ. ಖಂಡಿತವಾಗಿ ಇದರ ಮೇಲೆ ನಮಗೆ ಒಂದು ಇಂಚು ನಂಬಿಕೆ ಇಲ್ಲ. ಅದರಿಂದಾಗಿ ರಾಷ್ಟ್ರೀಯ ತನಿಖಾ ದಳ ಇದರ ನೇತೃತ್ವ ವಹಿಸಬೇಕು. ಯಾಕಂತೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಮುಸಲ್ಮಾನರು ತುಂಬಿ ಹೋಗಿದ್ದಾರೆ. ಮುಸಲ್ಮಾನರ ಮಾನಸಿಕತೆ ಹೇಗಿದೆ ಅನ್ನುವಂಥದ್ದು ಮೊನ್ನೆ ನಿಮ್ಮ ಮಾಧ್ಯಮದವರೇ ಹೇಳಿರ್ತಕ್ಕಂಥದ್ದು. ಒಬ್ಬರು ಟ್ರಾಫಿಕ್ DCP ವಕ್ಫಿನ ಹೋರಾಟ ಆದಾಗ ಹೇಗೆ ಮುಸಲ್ಮಾನರನ್ನು ಅವರ ಸರ್ಕಾರಿ ಕಾರಲ್ಲಿ ತುಂಬಿಕೊಂಡು ಡ್ರಾಪ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈ ರೀತಿ ಜಿಹಾದಿ ಮಾನಸಿಕತೆಯ ಅಧಿಕಾರಿಗಳು ಸಹ ಇವತ್ತು ಇಲಾಖೆಯಲ್ಲಿರುವ ಕಾರಣಕ್ಕೋಸ್ಕರ ನನಗೆ ಇದೆಲ್ಲವೂ ಸಮಗ್ರ ತನಿಖೆ ಆಗಬೇಕು. ಜನರ ಮುಂದೆ ಇದರ ಯಾರು ಇದರ ಹಿಂದೆ ಇದ್ದಾರೆ ಅನ್ನುವಂಥದ್ದು ಸತ್ಯಾಸತ್ಯತೆ ತಿಳಿಯಬೇಕು. ಇದು ಬೆಳ್ತಂಗಡಿ ಶಾಸಕರ ಮಾತು. ರಾಜ್ಯ ಪೊಲೀಸ್ ಇಲಾಖೆಯ ಮೇಲೆ ನನಗೆ ನಂಬಿಕೆ ಇಲ್ಲ. ಹಾಗಾಗಿ ರಾಷ್ಟ್ರೀಯ ತನಿಖಾ ದಳದ ನೇತೃತ್ವದಲ್ಲಿ ಈ ಪ್ರಕರಣವನ್ನು ತನಿಖೆ ಮಾಡಬೇಕು. ಇದರ ಹಿಂದಿನ ಸಂಚು ಏನು ಅನ್ನೋದನ್ನು ಹೆಕ್ಕಿ ತೆಗಿಬೇಕು ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ TV, ಮಂಗಳೂರು. ಹರೀಶ್ ಪೂಂಜಾ ಅವರು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯ ಮೇಲೆ. ಮುಸ್ಲಿಂ ಅಧಿಕಾರಿಗಳೇ ತುಂಬಿ ತುಳುಕಿರೋದ್ರಿಂದ ಈ ಹತ್ಯೆಗೆ ಅವರು ಕೂಡ ಕುಮ್ಮಕ್ಕನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ NIA ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರಕರಣ ಈಗ ಮತ್ತಷ್ಟು ಆಯಾಮಗಳನ್ನು ಪಡೆದುಕೊಳ್ಳುವಂತಹ ಮುನ್ಸೂಚನೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು.
ಒಂದು ಕಡೆ ಈಗಾಗಲೇ ಪೊಲೀಸರು ಹೇಳ್ತಾ ಇದ್ದಾರೆ ಹಂತಕರು ಯಾರು ಅನ್ನೋದು ಗೊತ್ತಾಗಿದೆ, ಅವರನ್ನು ಕೆಡ್ಡಕ್ಕೆ ಕೆಡುತ್ತೀವಿ ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ಮತ್ತೊಂದು ಕಡೆ ಇದಕ್ಕೆ ಸ್ಥಳೀಯರು ಕುಮ್ಮಕ್ಕು ಕೊಟ್ಟರು ಅನ್ನೋದಕ್ಕೆ ಸ್ಥಳೀಯರು CCTV ಫುಟೇಜ್ಗಳು ಕೂಡ ಹೇಳ್ತಾ ಇದೆ. ಇದರ ನಡುವೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು.